ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣನ ಬಂಧನ ಆಗಿದೆ. ಬೆಂಗಳೂರು ಸೈಬರ್ ಪೊಲೀಸರಿಂದ ಕೃಷ್ಣನನ್ನ ಬಂಧನ ಮಾಡಲಾಗಿದೆ. ಸಿಸಿಬಿ ಪೊಲೀಸರಿಂದ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗಿದ್ದಾರೆ. ಮೂಡ ಮಾಜಿ ಆಯುಕ್ತ ನಟೇಶ್ ದೂರಿನ ಮೇರೆಗೆ ಅರೆಸ್ಟ್ ಮಾಡಲಾಗಿದೆ. ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರನ್ನು ಕೊಟ್ಟಿದ್ರು ನಟೇಶ್ ಅವರು. ಕೋರ್ಟ್ಗೆ ಬಂದ ವೇಳೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಟೇಶ್ ಅವರ ಮೇಲೆ ಸ್ನೇಹಮಯಿ ಕೃಷ್ಣ ಅವರು ಸಾಕಷ್ಟು ಆರೋಪವನ್ನ ಮಾಡಿದ್ರು. ಆ ಆರೋಪದ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣನ ಮೇಲೆ ಕೇಸು ದಾಖಲಾಗುತ್ತೆ. ಈಗ ವಶಕ್ಕೆ ಪಡೆಯಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬಂಧನ ಆಗಿದ್ದಾರೆ. ಬೆಂಗಳೂರು ಸೈಬರ್ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿದೆ. ಸಿಸಿಬಿ ಪೊಲೀಸರಿಂದ ಸ್ನೇಹಮಯಿ ಕೃಷ್ಣ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಮೂಡಾದ ಮಾಜಿ ಆಯುಕ್ತರಾಗಿರುವಂಥ ನಟೇಶ್ ದೂರಿನ ಮೇರೆಗೆ ಈ ಒಂದು ಅರೆಸ್ಟ್. ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರನ್ನ ಕೊಟ್ಟಿದ್ರು ನಟೇಶ್ ಅವರು. ಅಂದರೆ ನಟೇಶ್ ಅವರ ವಿರುದ್ಧ ಸ್ನೇಹಮಯಿ ಕೃಷ್ಣ ಆರೋಪಗಳನ್ನು ಮಾಡಿದ್ರು. ಆರೋಪ ವಿಚಾರವಾಗಿ ಸ್ನೇಹಮಯಿ ಕೃಷ್ಣನ ವಿರುದ್ಧ ಪ್ರಕರಣ ದಾಖಲಾಗತ್ತೆ. ಆ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡೆಯಲಾಗಿದೆ. ಕೋರ್ಟ್ಗೆ ಬಂದಿರುವಂಥ ಸಂದರ್ಭದಲ್ಲಿ ವಶಕ್ಕೆ ಪಡೆದಿರುವಂಥದ್ದು ಸ್ನೇಹಮಯಿ ಕೃಷ್ಣ ಅವರನ್ನು. ಶಾಲಿನಿ ರಜನೀಶ್ ಅವರ ಮೇಲೆ ಕೂಡ ಆರೋಪ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಅವರು. ಲಂಚದ ವಿಚಾರವಾಗಿ ಆರೋಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರ ಬಂಧನ ಆಗಿದೆ. ಬೆಂಗಳೂರು ಸೈಬರ್ ಪೊಲೀಸರಿಂದ ಈ ಒಂದು ಅರೆಸ್ಟ್. ಸ್ನೇಹಮಯಿ ಕೃಷ್ಣ ಈ ಹಿಂದೆ ನಟೇಶ್ ಅನ್ನುವಂಥ ವ್ಯಕ್ತಿಯ ವಿರುದ್ಧ ಆರೋಪವನ್ನು ಮಾಡ್ತಾರೆ. ಆರೋಪದ ಹಿನ್ನೆಲೆಯಲ್ಲಿ ನಟೇಶ್ ಅವರು ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರನ್ನು ಕೊಡ್ತಾರೆ. ಆ ದೂರಿನ ಅನ್ವಯ ಈಗ ಅರೆಸ್ಟ್ ಮಾಡಲಾಗಿದೆ. ಇವರು ಆಡಿರುವಂಥ ಆರೋಪದಲ್ಲಿ ಸತ್ಯಾಂಶ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗತ್ತೆ. ಮುಂಬಡ್ತಿಯ ವಿಚಾರವಾಗಿ ಬೇರೆ ಬೇರೆ ವಿಚಾರವಾಗಿ ಆರೋಪವನ್ನು ಮಾಡಿದರು, ಲಂಚದ ವಿಚಾರವಾಗಿ. ಹಂಗಾಗಿ ಈಗ ಅದರ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಅರೆಸ್ಟ್ ಮಾಡಲಾಗಿದೆ. ನಟೇಶ್ ದೂರಿನ ಅನ್ವಯ FIR ಅನ್ನು ದಾಖಲಿಸಿಕೊಂಡಿದ್ದಾರೆ ಸಿಸಿಬಿ ಅವರು. ನಟೇಶ್ ವಿರುದ್ಧ ಲಂಚ ನೀಡಿದ ಆರೋಪವನ್ನು ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಮುಂಬಡ್ತಿ ಪಡೆಯಲು ನಟೇಶ್ ಹಣವನ್ನು ನೀಡಿದ್ದಾರೆ ಅನ್ನುವಂಥ ಆರೋಪ. ಹಂಗಾಗಿ ಯಾವಾಗ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ರಲ್ಲ, ಆವಾಗ ನಟೇಶ್ ಅವರು ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರನ್ನು ಕೊಡ್ತಾರೆ. ಆ ದೂರಿನ ಅನ್ವಯ FIR ಆಗಿದೆ. ಈಗ ವಶಕ್ಕೆ ಪಡೆಯಲಾಗಿದೆ. ಶಾಲಿನಿ ರಜನೀಶ್ ಅವರಿಗೆ ಲಂಚವನ್ನು ನೀಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಇದೇ ಆರೋಪದ ವಿರುದ್ಧ ಈಗ ಸಿಸಿಬಿಗೆ ನಟೇಶ್ ಅವರಿಂದ ದೂರು ದಾಖಲಾಗುತ್ತೆ. ನಟೇಶ್ ಅವರ ದೂರಿನ ಅನ್ವಯ ಸ್ನೇಹಮಯಿ ಕೃಷ್ಣ ಬಂಧನ ಆಗಿದೆ. ಸ್ನೇಹಮಯಿ ಕೃಷ್ಣಗೆ ಹಿಂದೆ ನೋಟಿಸ್ ಕೂಡ ಕೊಟ್ಟಿದ್ರು. ಇವತ್ತು ಕೋರ್ಟ್ಗೆ ಬರುವಂಥ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಹಂಗಾಗಿ ಸ್ನೇಹಮಯಿ ಕೃಷ್ಣ ಅವರ ಆರೋಪಗಳು ಏನಿತ್ತು, ಮುಂದೆ ಹೇಗಿರುತ್ತೆ ಈ ತನಿಖೆ? ಹೇಮಕುಮಾರ್, ಸಿಎಂ ವಿರುದ್ಧ ಮೂಡ ಪ್ರಕರಣದಲ್ಲಿ ದೂರನ್ನ ಕೊಟ್ಟು ರಾಜ್ಯಾದ್ಯಂತ ಸಂಚಲನವನ್ನ ಮೂಡಿಸಿದಂತಹ ಸ್ನೇಹಮಯಿ ಕೃಷ್ಣ ಅವರನ್ನ ಸಿಸಿಬಿ ಪೊಲೀಸರು ಬಂಧನ ಮಾಡಿದ್ದಾರೆ. ಪ್ರಮುಖವಾಗಿ ಸದ್ಯ ಸೈಬರ್ ಕ್ರೈಮ್ ಪೊಲೀಸರು ಇವರನ್ನ ಬಂಧನ ಮಾಡಿ ಈಗ ವಿಚಾರಣೆ ನಡೆಸ್ತಾ ಇರುವಂತದ್ದು. ಈ ಮೊದಲು ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿರ್ತಾರೆ. ಆ ನೋಟಿಸ್ ಅನ್ನ ಕೊಟ್ಟು ಈಗ ಬಂಧನ ಮಾಡಿರುವಂತದ್ದು. ಪ್ರಮುಖವಾಗಿ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ, ಅವರು ನಟೇಶ್ ಅವರ ವಿರುದ್ಧವಾಗಿ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಾರೆ. ಅದರಲ್ಲೂ ಕೂಡ ಲಂಚವನ್ನು ಕೊಟ್ಟು, ಅಂದ್ರೆ ಶಾಲಿನಿ ರಜನೀಶ್ ಅವರಿಗೆ ಕೋಟ್ಯಾಂತರ ರೂಪಾಯಿ ಲಂಚವನ್ನು ಕೊಟ್ಟು ಇವರು ಪ್ರಮೋಷನ್ ಅನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಅಂಗಲಲ್ಲೂ ಕೂಡ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಈಗ ನಕಲಿ ಆಡಿಯೋವನ್ನ ಸೃಷ್ಟಿ ಮಾಡಿ ಮತ್ತು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ನನ್ನ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಟೇಶ್ ಅವರು ಒಂದು ಸಿಸಿಬಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಈಗ IT ಆಕ್ಟ್ ಅಡಿ ಆಗಿರಬಹುದು ಮತ್ತು BNS 337 ಹಾಗೇನೆ
336 ಮತ್ತು 340 ಅಡಿಯಲ್ಲಿ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರ್ತಾರೆ. ಮತ್ತು ಇವತ್ತು ಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಬಂಧಿಸಿ ಈಗ ವಿಚಾರಣೆಯನ್ನ ಸಿಸಿಬಿ ಪೊಲೀಸರು ನಡೆಸ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಅನೇಕ ದಿನಗಳಿಂದಲೂ ಕೂಡ ಮೂಡಾದಲ್ಲಿ ಕೆಲಸ ಮಾಡುವಂತವ್ರು ಅಂದ್ರೆ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಮತ್ತು ಅಲ್ಲಿರುವಂತಹ ಕೆಲವೊಬ್ರು ಏನಿದ್ದಾರೆ ಅವರೆಲ್ಲರೂ ಕೂಡ ಈ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ. ಮತ್ತು ಸಿಎಂ ವಿರುದ್ಧವಾಗೂ ಕೂಡ ಅದೇ ರೀತಿಯಾದಂತಹ ಆರೋಪವನ್ನ ಈ ಸ್ನೇಹಮಯಿ ಕೃಷ್ಣ ಮಾಡಿರ್ತಾರೆ. ಸದ್ಯಕ್ಕೆ ನಟೇಶ್ ಅವರ ವಿರುದ್ಧವಾಗೂ ಕೂಡ ಒಂದು ಗಂಭೀರ ಆರೋಪವನ್ನ ಮಾಡಿದ್ರು. ಕೋಟ್ಯಾಂತರ ರೂಪಾಯಿ ಲಂಚವನ್ನ ಶಾಲಿನಿ ರಜನೀಶ್ ಅವರಿಗೆ ಕೊಟ್ಟಿದ್ದಾರೆ ಅಂತ. ಆದ್ರೆ ತನ್ನ ವಿರುದ್ಧವಾಗಿ ಆಗಿರುವಂತಹ ಆರೋಪ ಏನಿದೆ ಅದು ನಿರಾಧಾರ. ಅದನ್ನ ಸರಿಯಾದ ಅದು ಯಾವುದೇ ದಾಖಲೆಗಳಿಲ್ದೇನೆ ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ನಕಲಿ ಆಡಿಯೋವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲಿ ನಟೇಶ್ ಅವರು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ಸಿಸಿಬಿ ಪೊಲೀಸರು ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಇವತ್ತು ಅವರನ್ನ ಬಂಧನ ಮಾಡಿದ್ದಾರೆ. ಅದೇ ರೀತಿಯಾಗಿ ಸರ್ಚ್ ವಾರೆಂಟ್ ಅನ್ನು ಕೂಡ ಪಡೆದುಕೊಂಡು ಏನಾದ್ರೂ ನಕಲಿ ದಾಖಲೆಗಳು ಮತ್ತು ಬೇರೆ ಬೇರೆ ಏನಾದ್ರೂ ದಾಖಲೆಗಳು ಇದೆಯಾ ಅನ್ನೋ ಒಂದು ಆಂಗಲ್ ಅಲ್ಲಿ ಮೈಸೂರಿನ ನಿವಾಸ ಆಗಿರ್ಬೋದು ಮತ್ತು ಈ ಸ್ನೇಹಮಯಿ ಕೃಷ್ಣ ಅವರಿಗೆ ಸಂಬಂಧಪಟ್ಟಂತಹ ಎರಡು ಮನೆಗಳಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಮೈಸೂರಲ್ಲೂ ಕೂಡ ಸರ್ಚಿಂಗ್ ನಡೆದಿರುವಂತದ್ದು. ಈಗ ಸದ್ಯಕ್ಕೆ ಏನು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಕೇಸ್ ಸಂಬಂಧ ನಟೇಶ್ ಅವರು ಕೂಡ ತಮ್ಮ ವಿರುದ್ಧವಾಗಿ ಆಗಿರುವಂತಹ ಏನ್ ಆರೋಪ ಏನಿದೆ ಅದನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು. ಹೀಗಾಗಿ ಸಿಸಿಬಿ ಪೊಲೀಸರು ಕೂಡ ಪ್ರಕರಣ ದಾಖಲಾದ ತಕ್ಷಣವೇ ನೋಟಿಸ್ ಅನ್ನು ಜಾರಿ ಮಾಡಿರ್ತಾರೆ. ಇವತ್ತು ಅವ್ರು ಕೋರ್ಟ್ಗೆ ಬಂದಾಗ ಈಗ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧನ ಮಾಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಯಾವಾಗ ಈ ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡಿದ್ರಲ್ಲ, ಈಗ ಅವರನ್ನು ವಶಕ್ಕೆ ಪಡೆದು ಅದರ ಬಗ್ಗೆ ವಿಚಾರಣೆ ಮಾಡಲಾಗುತ್ತೆ. ಸ್ನೇಹಮಯಿ ಕೃಷ್ಣಗೆ ಈಗಾಗಲೇ ಪೊಲೀಸ್ ಕಡೆಯಿಂದ ನೋಟಿಸ್ ಹೋಗಿತ್ತು. ಇವತ್ತು ಕೋರ್ಟ್ಗೆ ಬರುವಂಥ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. 66A ITVNS 337 ಆಗಿರಬಹುದು, 336, 340 ಈ ಅಡಿಯಲ್ಲಿ ನೋಟಿಸನ್ನು ಜಾರಿ ಮಾಡಿದರು. ಸದ್ಯ ಈಗ ತೀವ್ರ ವಿಚಾರಣೆಯನ್ನು ಸಿಸಿಬಿ ಪೊಲೀಸರು ಕೂಡ ನಡೆಸ್ತಾ ಇದ್ದಾರೆ. ದೂರಿನ ಸಂಬಂಧ ಹೇಳಿಕೆಯನ್ನು ದಾಖಲಿಸ್ತಾ ಇದ್ದಾರೆ ಪೊಲೀಸರು. ಸರ್ಚ್ ವಾರೆಂಟನ್ನು ಪಡೆದು ಈಗ ಸ್ನೇಹಮಯಿ ಮನೆಯಲ್ಲಿ ತಲಾಶೆಯನ್ನು ಮುಂದುವರಿಸಲಾಗ್ತದೆ. ಅದನ್ನೇ ಹೇಳ್ತಾ ಇದ್ರು ನಮ್ಮ ರಿಪೋರ್ಟರ್. ಸೊ ಹಂಗಾಗಿ ಯಾಕೆ ಈ ಆರೋಪದ ಹಿಂದೆ ಸತ್ಯಾಂಶ ಎಷ್ಟಿದೆ ಅನ್ನೋದ್ರ ಬಗ್ಗೆ ಈಗ ತನಿಖೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಮುಂಬಡ್ತಿಯನ್ನು ಪಡೆಯೋದಕ್ಕೆ ಕೋಟ್ಯಾಂತರ ರೂಪಾಯಿಯನ್ನು ಕೊಡಲಾಗಿದೆ ಅನ್ನುವಂಥ ಗಂಭೀರ ಆರೋಪವನ್ನು ನಟೇಶ್ ಅವರ ಮೇಲೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಆರೋಪವನ್ನು ಮಾಡಿದರು. ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥ ನಟೇಶ್ ಅವರು ಇವರ ಮೇಲೆ ದೂರನ್ನು ದಾಖಲು ಮಾಡ್ತಾರೆ. ಈಗ ದೂರಿನ ಅನ್ವಯ FIR ಆಗಿತ್ತು. ಈಗ ಅವ್ರನ್ನ ವಶಕ್ಕೆ ಪಡೆಯಲಾಗಿದೆ. ಈ ಮೂಡಾ ಕೇಸಲ್ಲಿ ಸಾಕಷ್ಟು ಸದ್ದು ಮಾಡಿರುವಂಥ ಪ್ರಕರಣದ ರೂವಾರಿ ಅಂದರೆ ಅವರೇ FIR ಅನ್ನು ದಾಖಲಿಸಿ CM ಸಿದ್ದರಾಮಯ್ಯ ವಿರುದ್ಧ ಕೇಸನ್ನು ದಾಖಲು ಮಾಡಿದ್ದು ಸ್ನೇಹಮಯಿ ಕೃಷ್ಣ ಅವರೇ. ಈಗ ನಟೇಶ್ ಅವರ ವಿರುದ್ಧ ಕೇಸು ದಾಖಲಾಗ್ತಾ ಇದ್ದಂಗೆ ವಾಪಸ್ ನಟೇಶ್ ಅವರು ಇವರ ಮೇಲೆ ಕೇಸನ್ನು ದಾಖಲಿಸಿ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ.